ಇಲ್ಲಿವರೆಗೂ ಈ ಚಾಪ್ಟ್ರಲ್ಲಿ ಏನೇನು ನೋಡಿದ್ವಿ, ಕೋವೆಲೆಂಟ್ ಬಾಂಡಿಂಗ್ ಏನು, ಅಯಾನಿಕ್ ಬಾಂಡಿಂಗ್ ಏನು ಅನ್ನೋದನ್ನ ನೋಡಿದ್ವಿ. ಇವಾಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನು? ಕಾಂಪೌಂಡ್ಸ್ ದಟ್ ಕಂಟೈನ್ ಕಾರ್ಬನ್. ಕಾರ್ಬನ್ ಇರೋ ಕಾಂಪೌಂಡ್ಗಳನ್ನ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕರಿತೀನಿ ಅಂತ ಹೇಳಿದ್ದೆ ಅಲ್ವಾ. ಇದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್. ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅರೈಸ್ ಡ್ಯೂ ಟು ಇಟ್ಸ್ ಕೋವೆಲೆಂಟ್ ಬಾಂಡಿಂಗ್. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಕೋವೆಲೆಂಟ್ ಬಾಂಡ್ ಆಗೋದ್ರಿಂದ ಆ ಕೋವೆಲೆಂಟ್ ಬಾಂಡ್ಗಳೇ ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ನ ಡಿಟರ್ಮೈನ್ ಮಾಡುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಅ ಲೋ ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಯಾಕೆ? ಕೋವೆಲೆಂಟ್ ಬಾಂಡ್ ಹ್ಯಾಸ್ ಅ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಮಾಲಿಕ್ಯೂಲ್ಗಳ ಮಧ್ಯ ಇರೋ ಅಟ್ರಾಕ್ಷನ್ಗಳು ವೀಕ್ ಇರೋದ್ರಿಂದ ಇಟ್ ಹ್ಯಾಸ್ ಅ ಲೋ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಮೋಸ್ಟ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾಕೆ? ಫ್ರೀ ಚಾರ್ಜ್ಗಳಿಲ್ಲ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕಂದ್ರೆ ಏನು? ಚಾರ್ಜ್ಗಳಿರಬೇಕು ತಾನೆ. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಗಳಲ್ಲಿ ಚಾರ್ಜ್ಗಳಿಲ್ಲ. ಅಯಾನ್ಸ್ಗಳಲ್ಲಿ ಚಾರ್ಜ್ಗಳಿರುತ್ತೆ ಅಲ್ವಾ, ಬಟ್ ಕೋವೆಲೆಂಟ್ ಬಾಂಡಿಂಗಲ್ಲಿ ಈ ಅಯಾನ್ಸ್ ಫಾರ್ಮೇಷನ್ ಆಗ್ತಾ ಇಲ್ಲ. ಸೊ ದೇರ್ ಆರ್ ನೋ ಚಾರ್ಜಸ್. ಸೊ ಮೇನ್ಲಿ ಏನು ಟು ಫಿಸಿಕಲ್ ಪ್ರಾಪರ್ಟೀಸು ಆರ್ಗ್ಯಾನಿಕ್ ಕಾಂಪೌಂಡ್ಸ್ದು? ದೇ ಹ್ಯಾವ್ ಲೋ ಬಾಯ್ಲಿಂಗ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ದೇ ಡೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ನಮಗಿದೆಲ್ಲ ಗೊತ್ತಿದ್ರೆ ನಾವು we'll be able to differentiate between covalent bonds and ionic bonds. Okay, covalent bonding ಆಗೋ covalent compounds ಮತ್ತು ionic bonding ಆಗೋ ionic compoundsಗಳ ಮಧ್ಯೆ ಇರೋ ಡಿಫ್ರೆನ್ಸಸ್ನ ಒಂದೇ ನೋಡ್ತಾ ಬರೋಣ ಬನ್ನಿ. ಓಕೆ, ಅಯಾನಿಕ್ ಕಾಂಪೌಂಡಲ್ಲಿ ಬಾಂಡ್ ಏನ್ರ ಜೊತೆ ಆಗುತ್ತೆ? ನಾನ್ ಮೆಟಲ್ ಆಗುತ್ತೆ ಅಲ್ವಾ. ಅದೇ ಕೋವೆಲೆಂಟ್ ಕಾಂಪೌಂಡಲ್ಲಿ ನಾನ್ ಮೆಟಲ್. ಇದನ್ನು ನಾನು ಫಸ್ಟಲ್ಲೇ ಹೇಳಿದ್ದೆ. ಓಕೆ, ಅಯಾನಿಕ್ ಕಾಂಪೌಂಡಲ್ಲಿ ಏನು? ಎಲೆಕ್ಟ್ರಾನ್ಗಳು ಫುಲ್ ದಾನಗಳು ಮಾಡ್ತಾ ಇದೆ ಅಲ್ವಾ. ಮೆಟಲ್ಗಳು ಎಲೆಕ್ಟ್ರಾನ್ನ ದಾನ ಮಾಡುತ್ತೆ, ನಾನ್ ಮೆಟಲ್ಸು ಇಸ್ಕೊಳುತ್ತೆ ಅಲ್ವಾ. ಸೊ ದೆರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಕೋವೆಲೆಂಟ್ ಬಾಂಡಿಂಗಲ್ಲಿ ಎಲೆಕ್ಟ್ರಾನ್ಸ್ ಶೇರ್ ಆಗ್ತಾ ಇದೆ. ಇಷ್ಟೊತ್ತು ಲೂಯಿಸ್ ಸ್ಟ್ರಕ್ಚರ್ ಫುಲ್ ಹೇಳ್ತಾ ಇದ್ನಲ್ಲ, ಎಲ್ಲದರಲ್ಲೂ ಎಲೆಕ್ಟ್ರಾನ್ಗಳು ಶೇರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಏನು? ಅಯೋನೈಸಬಲ್, ಸ್ಪ್ಲಿಟ್ಸ್ ಇಂಟು ಅಯಾನ್ಸ್. ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲೆಲ್ಲ ನೋಡಿದ್ವಿ, ಮೆಟಲ್ಸು ನಾನ್ ಮೆಟಲ್ಸಲ್ಲಿ ನೋಡಿದ್ವಿ. ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಅಯಾನಿಕ್ ಬಾಂಡಲ್ಲಿ. ಸೊ ನಾನು ಈ NaClನ ನಾನು ವಾಟರಲ್ಲಿ ಹಾಕಿದ್ರೆ Na+ ಅಯಾನು Cl- ಅಯಾನ್ ಆಗ್ತಾ ಇದೆ ತಾನೆ. ಅದೇ ಕೋವೆಲೆಂಟ್ ಕಾಂಪೌಂಡಲ್ಲಿ ಅಯಾನ್ಸ್ ಆಗಲ್ಲ. ದೇ ಆರ್ ನಾನ್ ಅಯೋನೈಸಬಲ್, ಡಸಂಟ್ ಸ್ಪ್ಲಿಟ್ ಇಂಟು ಅಯಾನ್ಸ್. ಈ CO2 C+ O- ಆ ಥರ ಅಯಾನ್ಗಳು ಫಾರ್ಮ್ ಆಗ್ತಾ ಇಲ್ಲ. ನೆಕ್ಸ್ಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಬರುತ್ತೆ ಅಯಾನಿಕ್ ಕಾಂಪೌಂಡ್ಸಲ್ಲಿ. ಕೋವೆಲೆಂಟ್ ಕಾಂಪೌಂಡ್ಸಲ್ಲಿ ನೋ ಚಾರ್ಜಸ್. ಓಕೆ, ಯೂಶ್ವಲಿ ಅಯಾನಿಕ್ ಕಾಂಪೌಂಡ್ಸ್ ಏನು? ದೇ ಆರ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್. ಆದರೆ ಕೋವೆಲೆಂಟ್ ಕಾಂಪೌಂಡ್ಸು ದೇ ಆರ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಎಟ್ ರೂಮ್ ಟೆಂಪ್ರೇಚರ್. ನಾನು ಹೇಳಿದ್ನಲ್ವಾ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂತ. ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದರೆ ಏನು? ಅದು ಸಾಲಿಡ್ ಆಗಿರೋಕ್ಕೆ ಅಷ್ಟೊಂದು ಸುಲಭವಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ರೂಮ್ ಟೆಂಪ್ರೇಚರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಅಥವಾ ಕೋವೆಲೆಂಟ್ ಕಾಂಪೌಂಡ್ಗಳು ದೇ ಕ್ಯಾನ್ ಬಿ ಲಿಕ್ವಿಡ್ ಆಫ್ ಅ ಗ್ಯಾಸ್ ಇಸ್ ವೆಲ್. ಅಯಾನಿಕ್ ಕಾಂಪೌಂಡ್ಸ್ ಏನು? ಹೈ ಮೆಲ್ಟಿಂಗ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸು. ಕೋವೆಲೆಂಟ್ ಕಾಂಪೌಂಡ್ಸು ಲೋ ಮೆಲ್ಟಿಂಗ್ ಪಾಯಿಂಟು, ಲೋ ಬಾಯ್ಲಿಂಗ್ ಪಾಯಿಂಟು. ಓಕೆ, ಸೊ ಅಯಾನಿಕ್ ಕಾಂಪೌಂಡಲ್ಲಿ ಸ್ಟ್ರಾಂಗ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ದೆ ಅಲ್ವಾ. ಸೊ ಜಾಸ್ತಿ ಹೀಟ್ ಕೊಟ್ಬಿಟ್ಟು ಅದನ್ನು ಮೆಲ್ಟ್ ಮಾಡಬೇಕು ಅಥವಾ ಬಾಯ್ಲ್ ಮಾಡಬೇಕಂದ್ರೆ ತುಂಬ ಹೀಟ್ ಕೊಡಬೇಕಾಗತ್ತೆ. ಯಾಕೆ? ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಕೋವೆಲೆಂಟ್ ಕಾಂಪೌಂಡು ಯೂಶಲಿ ವೀಕರ್ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ಏನು? ಹೈ ಅಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್. ಅದಕ್ಕೆ ತಾನೇ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟು. ಲೋ ವೀಕ್ ಅಟ್ರಾಕ್ಷನ್ ಅಥವಾ ಲೆಸ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಏನಾಗ್ತಾ ಇದೆ? ಲೋ ಮೆಲ್ಟಿಂಗ್ ಪಾಯಿಂಟು, ಲೋ ಬಾಯ್ಲಿಂಗ್ ಪಾಯಿಂಟ್ ಆಗ್ತಾ ಇದೆ. ಓಕೆ, ಸೊ ದೀಸ್ ಆರ್ ದ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಅಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಕೋವೆಲೆಂಟ್ ಕಾಂಪೌಂಡ್ಸ್. ಈ ಚಾಪ್ಟ್ರಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಯಾವ ಬಾಂಡ್ ಆಗ್ತಾ ಇದೆ? ಕೋವೆಲೆಂಟ್ ಬಾಂಡ್ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಕಾರ್ಬನ್ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಕಲಿಯೋಕ್ಕೆ ಶುರು ಮಾಡೋಣ ಬನ್ನಿ. ಈಗ ಬನ್ನಿ ಕಾರ್ಬನ್ ಬಗ್ಗೆ ಫುಲ್ಲು ಒಂದೇ ಕಲಿತಾ ಹೋಗೋಣ. ನಾನು ಹೇಳಿದ್ದೆ ಕಾರ್ಬನ್ ಸ್ಪೆಷಲ್ಲು ಅಂತ. ಏನಕ್ಕೆ ಸ್ಪೆಷಲ್ಲು? ಕಾರ್ಬನ್ ಶೋಸ್ ಆಲೋಟ್ರೋಪಿ. ಓಕೆ, ಈ ಆಲೋಟ್ರೋಪಿ ಅಂದರೆ ಏನು? ದ ಫೆನಾಮಿನನ್ ಇನ್ ವಿಚ್ ದ ಎಲಿಮೆಂಟ್ ಎಕ್ಸಿಸ್ಟ್ಸ್ ಇನ್ 2 or more different physical states with similar chemical properties. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸಮ್ವಾಟ್ ಸಿಮಿಲರ್, ಬಟ್ ಈ ಫಿಸಿಕಲ್ ಸ್ಟೇಟು ಡಿಫ್ರೆಂಟ್ ಇದೆ. ಸೇಮ್ ಆಟಮು, ಸೇಮ್ ಎಲಿಮೆಂಟು, ಬಟ್ ಇದು ಒಂದೇ ಒಂದು ಎಲಿಮೆಂಟು ಡಿಫ್ರೆಂಟ್ ಫಿಸಿಕಲ್ ಚೇಂಜ್, ಬೇರೆ ರೂಪಗಳೇ ತೊಗೊತಾ ಇದೆ ಇದು
ಅಲ್ವಾ, ಬೇರೆ ಬೇರೆ ಅವತಾರಗಳೇ ತೋರಿಸ್ಕೊಂಡು ಅದೇ ಎಲಿಮೆಂಟು ಒಳ್ಳೆ ವಿಷ್ಣು ದಶಾವತಾರ ಥರ ಫುಲ್ ಬೇರೆ ಬೇರೆ ಅವತಾರ ತೋರಿಸಲ್ವಾ, ಅದೇ ಥರ ಈ ಕಾರ್ಬನ್ನು ಬೇರೆ ಬೇರೆ ಅವತಾರಗಳನ್ನು ತೋರಿಸುತ್ತೆ. ಈ ಫೆನಾಮಿನನ್ನ ನಾನು ಆಲೋಟ್ರೋಪಿ ಅಂತ ಕರಿತೀನಿ. ಓಕೆ, ಈ ಬೇರೆ ಬೇರೆ ಅವತಾರಗಳಿದೆಯಲ್ಲ ಅದನ್ನು ನಾನು allotropes of carbon ಅಂತ ಕರಿತೀನಿ. ಓಕೆ, the various physical forms in which an element can exist are called the allotropes of that element. ಸೊ ಈ ಕಾರ್ಬನ್ನು ಸಿಂಬಲ್ ಏನು, ಸಿ. ಈ ಕಾರ್ಬನ್ ಆಟಮ್ಮೇ ಬೇರೆ ಬೇರೆ ಫಿಸಿಕಲ್ ವೇಸಲ್ಲಿ ಅರೇಂಜ್ ಆಗಿಬಿಟ್ಟು ಬೇರೆ ಬೇರೆ ಆಲೋಟ್ರೋಪ್ಸ್ನ ತೋರಿಸುತ್ತೆ. ನಾವಿಲ್ಲಿ ಮೇನ್ 3 ಆಲೋಟ್ರೋಪ್ನ ನೋಡೋಣ ಬನ್ನಿ. ಯಾವ್ದು ಮೇನ್ 3 ಆಲೋಟ್ರೋಪು? ಡೈಮಂಡು, ಗ್ರಾಫೈಟು ಮತ್ತು ಬಕ್ಮಿನ್ಸ್ಟರ್ ಫುಲರಿನ್. ಇದೇನು ಅನ್ನೋದನ್ನ ನೋಡೋಣ ಬನ್ನಿ. ಓಕೆ, ಈಗ ಬನ್ನಿ ಕಾರ್ಬನ್ದು ಮೊದಲನೇ ಅವತಾರ ನೋಡೋಣ. ಏನಿ ಮೊದಲನೇ ಅವತಾರ? ಡೈಮಂಡು. ಓಕೆ, ಸೊ ಈ ಡೈಮಂಡಲ್ಲಿ ಏನಾಗ್ತಾ ಇದೆ? ಇನ್ ಡೈಮಂಡ್ ಈಚ್ ಕಾರ್ಬನ್ ಆಟಮ್ ಇಸ್ ಬಾಂಡೆಡ್ ಟು 4 other ಕಾರ್ಬನ್ ಆಟಮ್ಸ್ ಫಾರ್ಮಿಂಗ್ ಅ 3-dimensional ಸ್ಟ್ರಕ್ಚರ್. ಸೊ ನೋಡಿ, ಈ ಡಯಾಗ್ರಾಮಲ್ಲಿ ನಾನು ಅದೇ ತೋರಿಸಿದ್ದೀನಿ. 1 ಕಾರ್ಬನ್ ಆಟಮ್ಮು ಇನ್ನು 4 ಕಾರ್ಬನ್ ಆಟಮ್ಗಳ ಜೊತೆ ಬಾಂಡ್ ಆಗಿಬಿಟ್ಟು ಈ ಥರ ಈ ರಿಜಿಡ್ 3-dimensional ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಈ 3-dimensional ಸ್ಟ್ರಕ್ಚರ್ ಫಾರ್ಮ್ ಆದಾಗ ಏನು ಸಿಗುತ್ತೆ ನಮಗೆ? ಈ ಥರ ರಫ್ ಶೈನಿ ಡೈಮಂಡ್ ನಮಗೆ ಸಿಗುತ್ತೆ. ಈ ಡೈಮಂಡ್ ಆಗಬೇಕು ಅಂದರೆ ಏನಾಗಬೇಕು? ಈ ಡೈಮಂಡ್ ಆಗಬೇಕು ಅಂದರೆ ಇಟ್ ಕ್ಯಾನ್ ಬಿ ಸಿಂಥಸೈಸ್ಡ್. ಅಂದರೆ ಅದು ಹೇಗಾಗುತ್ತೆ ಅಂದರೆ ಬೈ ಸಬ್ಜೆಕ್ಟಿಂಗ್ ಪ್ಯೂರ್ ಕಾರ್ಬನ್ ಟು ಅ ವೆರಿ ಹೈ ಪ್ರೆಷರ್ ಆ್ಯಂಡ್ ಎ ವೆರಿ ಹೈ ಟೆಂಪ್ರೇಚರ್. ಫುಲ್ ಹೈ ಪ್ರೆಷರ್ ಹೈ ಟೆಂಪ್ರೇಚರ್ಗೆ ನಾನು ಹಾಕಿದಾಗ ಈ ಕಾರ್ಬನ್ಗಳು ಒಟ್ಟಿಗೆ ಕೂತ್ಕೊಂಡು ಈ ಥರ ಸ್ಟ್ರಾಂಗ್ ಡೈಮಂಡ್ ಸ್ಟ್ರಕ್ಚರ್ ಆಗುತ್ತೆ. ಓಕೆ, ಸೊ ಈ ಸ್ಟ್ರಾಂಗ್ ಸ್ಟ್ರಕ್ಚರ್ ಆದಾಗ ನಮಗೆ ಇಲ್ಲಿ ಡೈಮಂಡ್ ಸಿಗುತ್ತೆ. ಸೊ ಡೈಮಂಡ್ ಇನ್ನೊಂದು ಏನು ನಾಪ್ಕ ಇಟ್ಕೊಬೇಕು? ಇಟ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಲ್ವಾ. ಈ ಥರ ಫುಲ್ ಪ್ರೆಷರಿಂದ ಫಾರ್ಮ್ ಆಗಿದಾಗ ಇಟ್ಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಇನ್ನೊಂದು ನೋಡಿ, ಈ ಡೈಮಂಡ್ಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಏನೂ ಇಲ್ಲ. ಸೊ ಹಾಗಾಗಿ ಈ ಡೈಮಂಡು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಸೊ ಈ ಕಾರ್ಬನ್ದು ಮೊದಲನೇ ಅವತಾರ ಈ ಡೈಮಂಡು. ಸೊ ಈ ಡೈಮಂಡ್ ಸಿಗಬೇಕಂದ್ರೆ ಫುಲ್ಲು ಹೈ ಟೆಂಪ್ರೇಚರು ಹೈ ಪ್ರೆಷರ್ ಹಾಕಿದಾಗ ನಮಗೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇಂಥ ಫುಲ್ಲು ಶೈನಿ ಎಷ್ಟೊಂದು ದುಡ್ಡು ಕೊಟ್ಟು ನಾವು ಈ ಡೈಮಂಡ್ನ ತೊಗೊತೀವಲ್ವ, ಹಾಗೆ ನಾವೂ ಅಷ್ಟೇ ಫುಲ್ಲು ನಾವು ನಮ್ಮ ಕಷ್ಟಗಳೆಲ್ಲ ಬರೋದು ನಾವು ಈ ಹೈ ಪ್ರೆಷರ್ ಹೈ ಟೆಂಪ್ರೇಚರ್ ನಾವು ಇದನ್ನೆಲ್ಲ ಎದುರಿಸ್ತಾ ಬಂದರೆ ನಮ್ಮ ಕಷ್ಟಗಳನ್ನೆಲ್ಲ ಫೈಟ್ ಮಾಡ್ತಾ ನಾವು ಹೊರಗೆ ಡೈಮಂಡ್ಗಳಾಗಿ ನಾವು ಹೊರಗೆ ಬರ್ತೀವಿ. ಓಕೆನಾ? ಅದು ನಾನು ನಿಮಗೆ ಕೊಡೋ ಅಡ್ವೈಸ್. ಈಗ ಕಾರ್ಬನ್ದು 2ನೇ ಅವತಾರ ನೋಡೋಣ. ಏನು 2ನೇ ಅವತಾರ? ಗ್ರಾಫೈಟ್. ಈ ಗ್ರಾಫೈಟ್ ಎಲ್ಲಿ ಸಿಗತ್ತೆ ನಮಗೆ? ನಮ್ಮ ಪೆನ್ಸಿಲ್ ಲೆಡ್ಗಳಲ್ಲಿದೆ ಅಲ್ವಾ. ಸೊ ಎಷ್ಟೊಂದು ಕಡೆ ನಾವು ಗ್ರಾಫೈಟ್ಗಳನ್ನ ಉಪಯೋಗಿಸ್ತೀವಿ. ಈ ಗ್ರಾಫೈಟ್ ಏನಕ್ಕೆ ಸ್ಪೆಷಲ್ಲು? ಈ ಗ್ರಾಫೈಟ್ ಹೇಗೆ ಫಾರ್ಮ್ ಆಗುತ್ತೆ? ಈ ಗ್ರಾಫೈಟಲ್ಲಿ ಈಚ್ ಕಾರ್ಬನ್ ಆಟಮ್ ಇಸ್ ಬಾಂಡೆಡ್ ಟು 3 other ಕಾರ್ಬನ್ ಆಟಮ್ಸ್ ಇನ್ ದ ಸೇಮ್ ಪ್ಲೇನ್. ಈ ಥರ ಒಂದು ಹೆಕ್ಸಾಗನಲ್ ಅರೇ ಫಾರ್ಮ್ ಆಗುತ್ತೆ. ಓಕೆ, ಸೊ ಈ ಥರ ಹೆಕ್ಸಾಗನಲ್ ವೇಯಲ್ಲಿ ಕಾರ್ಬನ್ಗಳು 3 ಕಾರ್ಬನ್ ಆಟಮ್ಗಳ ಜೊತೆ ಬಾಂಡ್ ಆಗಿಬಿಟ್ಟು ಈ ಥರ ಹೆಕ್ಸಾಗನ್ಗಳು ಫಾರ್ಮ್ ಆಗಿ ಈ ಥರ ಲೇಯರ್ಸ್ ಫಾರ್ಮ್ ಆಗುತ್ತೆ. ಓಕೆ, ಗ್ರಾಫೈಟಲ್ಲಿ ನೋಡಿ ಲೇಯರ್ಗಳಿದೆ ಈ ಥರ. ಓಕೆ, ಸೊ ಈ ಥರ ಹೆಕ್ಸಾಗನಲ್ ಲೇಯರ್ ಒನ್ ಆನ್ ಟಾಪ್ ಆಫ್ ದಿ ಅದರ್ ಒಂದ್ರ ಮೇಲೆ ಇದ್ಬಿಟ್ಟು ಇದ್ದಾಗ ನಮಗೆ ಇಲ್ಲಿ ಗ್ರಾಫೈಟ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಓಕೆ, ಈ ಗ್ರಾಫೈಟಲ್ಲಿ 3 other ಕಾರ್ಬನ್ ಆಟಮ್ಗಳ ಜೊತೆ ಬಾಂಡ್ ಆಗಿದೆ ಅಂತ ಹೇಳಿದ್ನಲ್ವಾ. ಈ 3 ಕಾರ್ಬನ್ ಆಟಮ್ಗಳಲ್ಲಿ 1 ಬಾಂಡು ಡಬಲ್ ಬಾಂಡು ಆ್ಯಂಡ್ ಇರೋದ್ರಿಂದ ವೇಲೆನ್ಸಿ ಸ್ಯಾಟಿಸ್ಫೈ ಆಯಿತು. ಡೈಮಂಡಲ್ಲಿ 4 ಬಾಂಡ್ ಅಂತ ಹೇಳಿದ್ದೆ ಅಲ್ವಾ, ಒಂದಾಗಿ ಸ್ಯಾಟಿಸ್ಫೈ ಆಯಿತು. ಇಲ್ಲಿ ಸ್ಯಾಟಿಸ್ಫೈ ಆಗಬೇಕು ಅಂದರೆ 1 ಸಿಂಗಲ್ ಬಾಂಡ್ 1 ಡಬಲ್ ಬಾಂಡ್. ಸೊ 4 ಆಗೋದ್ರಿಂದ ವೇಲೆನ್ಸಿನೂ ಶೇರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಗ್ರಾಫೈಟು ಲೇಯರ್ಸ್ ಇರೋದ್ರಿಂದ ಒಂದ್ರ ಮೇಲೆ ಒಂದಿರೋದ್ರಿಂದ ಇಟ್ ಈಸ್ ಸ್ಮೂತ್ ಆ್ಯಂಡ್ ಸ್ಲಿಪರಿ. ಓಕೆ, ಡೈಮಂಡ್ಗಳು ಫುಲ್ಲು ಕಾಂಪ್ಯಾಕ್ಟ್ ಆಗಿದ್ದಾಗ ರಫ್ ಆಗಿರುತ್ತೆ ಅಂದರೆ ಇದು ಲೇಯರ್ಸ್ ಇರೋದ್ರಿಂದ ಗ್ರಾಫೈಟ್ ಈಸ್ ಸ್ಮೂತ್ ಆ್ಯಂಡ್ ಸ್ಲಿಪರಿ. ಇನ್ನೊಂದು ಸ್ಪೆಷಾಲಿಟಿ ಆಫ್ ಗ್ರಾಫೈಟ್ ಏನು? ಇಟ್ ಈಸ್ ಒನ್ ಆಫ್ ದ ಓನ್ಲಿ ನಾನ್ ಮೆಟಲ್ಸ್ ಆರ್ ಒನ್ ಆಫ್ ದ ಓನ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ? ಈ ಗ್ರಾಫೈಟು ಒಂಥರ ಮೆಟಲ್ ಥರನೇ, ಇದರಲ್ಲೂ ಡಿಲೋಕಲೈಸ್ಡ್ ಅಥವಾ ಫ್ರೀ ಎಲೆಕ್ಟ್ರಾನ್ಗಳಿರುತ್ತೆ. ಸೊ ಇದಕ್ಕೆ ನಾನು ಏನಾದರೂ ಒಂದು ಪೊಟೆನ್ಷಿಯಲ್ ಕೊಟ್ಟರೆ, ಏನಾದರೂ ಇದು ವೈರ್ ಕನೆಕ್ಟ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಈ ಗ್ರಾಫೈಟ್ ಮುಖಾಂತರ ಫ್ಲೋ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಇದು ಕಾರ್ಬನ್ದು 2ನೇ ಅವತಾರ. ಸೊ ನಾವು ಕಾರ್ಬನ್ದು 2 ಆಲೋಟ್ರೋಪ್ ನೋಡಿದ್ವಲ್ವಾ, ಯಾವ್ದ್ಯಾವ್ದು? ಡೈಮಂಡು ಮತ್ತೆ ಗ್ರಾಫೈಟ್, ಅವೆರಡು ನೋಡಿದ್ವಿ. ಇವಾಗ ಥರ್ಡ್ ಒನ್ ಏನಿದ್ರೆ ಥರ್ಡ್ ಒನ್ ಹೆಸರು ಬಕ್ಮಿನ್ಸ್ಟರ್ ಫುಲರಿನ್.
ಓಕೆ, ಬಕ್ಮಿನ್ಸ್ಟರ್ ಫುಲರಿನ್ ಇದು ಥರ್ಡ್ ಆಲೋಟ್ರೋಪ್. ಈ ಆಲೋಟ್ರೋಪ್ ಹೇಗಿದೆ ಅಣ್ಣ, ಇದ್ರ ಸ್ಪೆಷಾಲಿಟಿ ಏನು? ಇಟ್ ಈಸ್ ಅನ್ ಆಲೋಟ್ರೋಪ್ ಆಫ್ ಕಾರ್ಬನ್ ಕಂಟೈನಿಂಗ್ ಕ್ಲಸ್ಟರ್ಸ್ ಆಫ್ 60 ಕಾರ್ಬನ್ ಆಟಮ್ಸ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಸ್ಫೆರಿಕಲ್ ಮಾಲಿಕ್ಯೂಲ್ಸ್. ಏನಾಗ್ತಾ ಇದೆ, ಡೈಮಂಡ್ ಅಲ್ಲಿ 1 ಕಾರ್ಬನ್ ಆಟಮ್ ಅಟ್ಯಾಚ್ ಟು 4 ಅದರ್ ಕಾರ್ಬನ್ ಆಟಮ್ಸ್ ಅಂತ ಹೇಳ್ಕೊಟ್ಟೆ. ಗ್ರಾಫೈಟ್ ಅಲ್ಲಿ ಲೇಯರ್ಸ್ ಆಫ್ ಕಾರ್ಬನ್ ಅಂತ ಹೇಳ್ಕೊಟ್ಟೆ ಅಲ್ವಾ. ಇದರಲ್ಲಿ ಏನು 60 ಕಾರ್ಬನ್ ಆಟಮ್ಸ್ ಜೊತೆಗೂಡ್ಕೊಂಡು ಒಂದು ಸ್ಫೆರಿಕಲ್ ಮಾಲಿಕ್ಯೂಲ್ ಫಾರ್ಮ್ ಮಾಡ್ತಾ ಇದೆ. ಹೇಗಿದೆ ಸ್ಫೆರಿಕಲ್ ಮಾಲಿಕ್ಯೂಲ್ ನೋಡಿ, ಒಳ್ಳೆ ಒಂದು ಫುಟ್ಬಾಲ್ ತರ ಇಲ್ಲ ಇದು ಅಲ್ವಾ, ಒಂದು ಫುಟ್ಬಾಲ್ ಶೇಪ್ ಅಲ್ಲಿ ಇದೆ. ಸೊ ಇದೆ ಇದು ಸ್ಪೆಷಾಲಿಟಿ. ಈ ಆಲೋಟ್ರೋಪ್ ಲುಕ್ಸ್ ಲೈಕ್ ಅ ಫುಟ್ಬಾಲ್, ಇಟ್ ಇಸ್ ಅ ಸ್ಫೆರಿಕಲ್ ಮಾಲಿಕ್ಯೂಲ್. ಇದರಲ್ಲಿ 60 ಕಾರ್ಬನ್ ಆಟಮ್ಸ್ ಇರೋದ್ರಿಂದ, ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 60 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಈ ಮಾಲಿಕ್ಯೂಲ್ದು ಫಾರ್ಮುಲಾ ಏನಾಗುತ್ತೆ, C60. ಕರೆಕ್ಟ್ ಅಲ್ವಾ. ಬಕ್ಮಿನ್ಸ್ಟರ್ ಫಾರ್ಮುಲಾ ಏನು ಅಂತ ಕೇಳಿದ್ರೆ C60 ಅಂತ ಹೇಳ್ಬೇಕು. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, 60 ಕಾರ್ಬನ್ ಆಟಮ್ಸ್. ಅಣ್ಣ ಬಕ್ಮಿನ್ಸ್ಟರ್ ಫುಲರಿನ್ ನ ಏನಕ್ಕೆ ಬಕ್ಮಿನ್ಸ್ಟರ್ ಫುಲರಿನ್ ಅಂತ ಕರಿತೀವಿ? ಸೊ ಒಬ್ರು ಆರ್ಕಿಟೆಕ್ಟ್ ಇದ್ರು. ಓಕೆ, ಆರ್ಕಿಟೆಕ್ಟ್ ಅಂದ್ರೆ ಬಿಲ್ಡಿಂಗ್ ಗಳು ಕಟ್ತಾರಲ್ವಾ. ಸೊ ಈ ಆರ್ಕಿಟೆಕ್ಟ್ ಹೆಸರು ಏನು, ಅವ್ರ ಹೆಸರು ಬಕ್ಮಿನ್ಸ್ಟರ್ ಫುಲ್ಲರ್ ಅಂತ ಅವ್ರ ಹೆಸರು. ಓಕೆ, ಈಸ್ ಅ ವೆರಿ ಫೇಮಸ್ ಆರ್ಕಿಟೆಕ್ಟ್. ಅವರು ಈ ತರ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ. ಇದು ಕಾಣಿಸ್ತಾ ಇದೆಯಾ, ಈ ತರ ಬಿಲ್ಡಿಂಗ್ ಗಳನ್ನ ಅವರು ಕಟ್ಟಿದ್ದಾರೆ. ಅವ್ರು ಎಷ್ಟೊಂದು. ಸೊ ಇಸ್ ಅ ವೆರಿ ಫೇಮಸ್ ಆರ್ಕಿಟೆಕ್ಟ್. ಅವ್ರ ನೆನಪಿನಲ್ಲಿ, ಈ ಆರ್ಕಿಟೆಕ್ಟ್ ಬಕ್ಮಿನ್ಸ್ಟರ್ ಫುಲ್ಲರ್ ನೆನಪಿನಲ್ಲಿ ಈ ಕಾರ್ಬನ್ ಆಟಮ್ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಗಳ ತರ ಇದೆಯಲ್ವಾ, ಹಾಗಾಗಿ ಅದಕ್ಕೆ ಇದನ್ನ ನಾವು ಬಕ್ಮಿನ್ಸ್ಟರ್ ಫುಲ್ಲರಿನ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಾವು ಆಲ್ 3 ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ನ, ಆಲ್ 3 ಟೈಪ್ಸ್ ಆಫ್ ಕಾರ್ಬನ್ ಆಲೋಟ್ರೋಪ್ಸ್ ನ ನಾವು ಕಲ್ತ್ಕೊಂಡ್ವಿ. ಯಾವುದು, ಡೈಮಂಡ್, ಗ್ರಾಫೈಟ್ ಮತ್ತೆ ಬಕ್ಮಿನ್ಸ್ಟರ್ ಫುಲರಿನ್. ಈಗ ಬನ್ನಿ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಇವಾಗ ನಿಮ್ ತಲೆಗೆ ಒಂದ್ ಪ್ರಶ್ನೆ ಬರ್ಬೋದು, ಏನು ಅಣ್ಣ, ನಾವು ಬೇರೆ ಚಾಪ್ಟರ್ ಗಳಲ್ಲೆಲ್ಲ ಬೇರೆ ಬೇರೆ ಎಲಿಮೆಂಟ್ ಎಷ್ಟೊಂದ್ ತರದ್ ಕಲ್ತಿದೀವಿ. ಇವಾಗ ಕಾರ್ಬನ್ಗೆ ಒಂದ್ ಫುಲ್ ಇಡೀ ಚಾಪ್ಟರ್ ಯಾಕೆ? ಕಾರ್ಬನ್ ತುಂಬಾ ವರ್ಸಟೈಲ್, ತುಂಬಾ ಸ್ಪೆಷಲ್ ಎಲಿಮೆಂಟ್ ಅಂತಾನು ಹೇಳ್ಕೊಂಡ್ ಬಂದಿದ್ದೆ ಅಲ್ವಾ. ಏನಕ್ಕೆ ಕಾರ್ಬನ್ ತುಂಬಾ ಸ್ಪೆಷಲ್? ಇಟ್ ಈಸ್ ವೆರಿ ವರ್ಸಟೈಲ್. ವರ್ಸಟೈಲ್ ಅಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಅದು ಎಕ್ಸಿಸ್ಟ್ ಮಾಡುತ್ತೆ. ಒಂದ್ ನೋಡಿದ್ವಿ ಎಷ್ಟೊಂದು ಆಲೋಟ್ರೋಪ್ ಗಳಿದೆ. ಓಕೆ, ಈ ಕಾರ್ಬನ್ ಅಲ್ಲಿ 2 ಸ್ಪೆಷಲ್ ಪ್ರಾಪರ್ಟೀಸ್ ಇದೆ, 2 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಈ ಪ್ರಾಪರ್ಟಿ, ಇವೆರಡು ಪ್ರಾಪರ್ಟಿಗಳಿಂದನೇ ಕಾರ್ಬನ್ ಇಷ್ಟೊಂದು ವರ್ಸಟೈಲ್. ಎಷ್ಟೊಂದು ಆಲೋಟ್ರೋಪ್ಸ್ ತೋರಿಸುತ್ತೆ, ಎಷ್ಟೊಂದು ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ. ಈ 2 ಪ್ರಾಪರ್ಟಿಯಿಂದನೇ ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಹುಟ್ಕೊಂಡಿರೋದು. ಓಕೆ, ಏನ್ ಇವೆರಡು ಪ್ರಾಪರ್ಟಿ? The 2 characteristic properties of the element that make it very versatile are, first one ಯಾವುದು, catenation ಅಂತ. ಓಕೆ, ಇನ್ನೊಂದು ಟೆಟ್ರಾವೇಲೆನ್ಸಿ. ಓಕೆ, ಈ ಕ್ಯಾಟನೇಷನ್ ಅಂದ್ರೆ ಏನು, ಟೆಟ್ರಾವೇಲೆನ್ಸಿ ಅಂದ್ರೆ ಏನು ನೋಡೋಣ ಈಗ. ಓಕೆ, ಸೊ let us see what catenation and tetravalency is. First one, catenation. ಏನಿ ಕ್ಯಾಟನೇಷನ್, ಡೆಫಿನಿಷನ್ ಆಫ್ ಕ್ಯಾಟನೇಷನ್ ಏನು, ವೆರಿ ಇಂಪಾರ್ಟೆಂಟ್. ಓಕೆ, ವರ್ಸಿಟಿಲಿಟಿ ಆಫ್ ಕಾರ್ಬನ್ ಪ್ರಶ್ನೆಗಳು ಕೇಳ್ತಾರೆ. ಏನು, ವೈ ಇಸ್ ಕಾರ್ಬನ್ ವರ್ಸಟೈಲ್ ಅಂದ್ರೆ ನೀವು ಅವಾಗ ಕಾರ್ಬನ್ ಶೋಸ್ ಕ್ಯಾಟನೇಷನ್, ಟೆಟ್ರಾವೇಲೆನ್ಸಿ ಅಂತ ಬರೆದ್ಬಿಟ್ಟು ಕ್ಯಾಟನೇಷನ್ ಅಂದ್ರೆ ಏನು ಅಂತ ಬರಿಬೇಕು, ಟೆಟ್ರಾವೇಲೆನ್ಸಿ ಅಂದ್ರೆ ಏನು ಅಂತ ಬರಿಬೇಕು. ಡಿಫೈನ್ ಕ್ಯಾಟನೇಷನ್, ಹೀಗೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಡಿಫೈನ್ ಟೆಟ್ರಾವೇಲೆನ್ಸಿ. Okay, so define catenation and the definition of catenation, the property of the element carbon due to which its atoms can join with one another to form long chains is called catenation. Okay, so long chains, ಈ ಕಾರ್ಬನ್ ಒಂದ್ ಆಟಮ್ ಜೊತೆ ಇನ್ನೊಂದು ಕಾರ್ಬನ್ ಆಟಮ್ ಜೊತೆ ಸೇರ್ಕೊಂಡು ಈ ತರ ಲಾಂಗ್ ಚೈನ್ ಗಳನ್ನ ಮಾಡ್ಬೋದು. ಓಕೆ, ಬರೀ ಸಿಂಗಲ್ ಹಿಂಗ್ ಮಾತ್ರ ಅಲ್ಲ, ಇಟ್ ಕ್ಯಾನ್ ಫಾರ್ಮ್ ಚೈನ್ಸ್ ಲೈಕ್ ದಿಸ್ ಆಲ್ಸೋ. ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಅಕ್ಕಪಕ್ಕದಲ್ಲಿ ಒಂದು, ಇದಕ್ಕೊಂದ್ ಮೇಲ್ಗಡೆ, ನೆಕ್ಸ್ಟ್ ಒಂದಿಗೆ ಕೆಳಗಡೆ. ಓಕೆ, ಈ ತರ ಕಾರ್ಬನ್ ಇನ್ನೊಂದು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಲಾಂಗ್ ಚೈನ್ಸ್ ಈ ತರ ಫಾರ್ಮ್ ಮಾಡ್ಬೋದು. ಏನಕ್ಕೆ, ವೈ ಇಸ್ ದಿಸ್ ಪಾಸಿಬಲ್? ಈ ಕಾರ್ಬನ್ನೇ ಮಾತ್ರ ಯಾಕೆ ಮಾಡ್ಬೋದು? ಓಕೆ, ಕಾರ್ಬನ್ ಸೈಜು, ಓಕೆ, ಅದ್ರ ಅಟಾಮಿಕ್ ಮಾಸ್, ಓಕೆ, ದ ವೇ ಇಟ್ ಇಸ್, ಅದ್ರ ಮಾಲಿಕ್ಯೂಲ್ಗಳು ಹೇಗಾಗತ್ತೆ, ಈ ಕಾರ್ಬನ್ ಆಟಮೇ ಹೇಗಿದೆ, ಅದರಿಂದ ದಿಸ್ ಕಾರ್ಬನ್ ಬಿಕಮ್ಸ್ ವೆರಿ ಸ್ಪೆಷಲ್. ಓಕೆ, ಕಾರ್ಬನ್ ಕ್ಯಾನ್ ಡಿಸ್ಪ್ಲೇ ಕ್ಯಾಟನೇಷನ್. ಬೇರೆ ಎಲಿಮೆಂಟ್ಗಳು ಇದೆ, ಸಿಲಿಕಾನ್ ಇದೆ ಅಲ್ವಾ. ಈ ಸಿಲಿಕಾನ್ಗೂ ಇಟ್ ಕ್ಯಾನ್ ಫಾರ್ಮ್ ಚೈನ್ಸ್ ಆಫ್ ಸಿಲಿಕಾನ್ ಆಟಮ್ಸ್.
ಬಟ್ ಸಿಲಿಕಾನ್ ಸೈಜ್ ದೊಡ್ಡದಿರೋದ್ರಿಂದ, ಸಿನ್ಸ್ ಇಟ್ಸ್ ಬಿಗರ್ ಅಂಡ್ ಲಾರ್ಜರ್ ದೆನ್ ಕಾರ್ಬನ್, ಅದ್ರ ಅಟಾಮಿಕ್ ಮಾಸ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ಕಾರ್ಬನ್ ಅಷ್ಟು ಲಾಂಗ್ ಚೈನ್ಸ್ ಮಾಡಕ್ಕಾಗಲ್ಲ. ಲಾಂಗ್ ಚೈನ್ಸ್ ಆಫ್ ಸಿಲಿಕಾನ್, ವೆರಿ ಲಾಂಗ್ ಚೈನ್ಸ್ ಆಫ್ ಸಿಲಿಕಾನ್ ಬಿಕಮ್ ಅನ್ಸ್ಟೇಬಲ್ ಆಗ್ಬಿಡತ್ತೆ. ಈ ಕಾರ್ಬನ್ ಎಕ್ಸಾಕ್ಟ್ ಸೈಜ್ ಇರೋದ್ರಿಂದ ಇಟ್ ಇಸ್ ವೆರಿ ಸ್ಪೆಷಲ್. ಸೊ ಹಾಗಾಗಿ ಇದು ಈ ತರ ಲಾಂಗ್ ಚೈನ್ ಕಾರ್ಬನ್ ಆಟಮ್ಸ್ ನ ಫಾರ್ಮ್ ಮಾಡಬಹುದು. ಸೊ ಇದು ಕ್ಯಾಟನೇಷನ್. ವಾಟ್ ಇಸ್ ಕ್ಯಾಟನೇಷನ್? ದ ಪ್ರಾಪರ್ಟಿ ಟು ಫಾರ್ಮ್ ಲಾಂಗ್ ಕಾರ್ಬನ್ ಚೈನ್ಸ್. ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಅಲ್ವಾ, ಏನಂತ ಹೇಳ್ದೆ, ಈ ಕಾರ್ಬನ್ದು ಸ್ಮಾಲ್ ಸೈಜ್ ಇರೋದ್ರಿಂದ ಇದು ಲಾಂಗ್ ಕಾರ್ಬನ್ ಚೈನ್ಸ್ ನ ಮಾಡಬಹುದು. ಅದನ್ನೇ ನಾನು ಇಲ್ಲಿ ಅದೇ ಹೇಳ್ತಾ ಇದ್ದೀನಿ. ವೈ ಇಸ್ ಕ್ಯಾಟನೇಷನ್ ಪಾಸಿಬಲ್? ಏನಕ್ಕೆ ಕಾರ್ಬನ್ ಕ್ಯಾಟನೇಷನ್ ಅನ್ನ ತೋರಿಸುತ್ತೆ? ಫಸ್ಟ್ ರೀಸನ್ ಏನು? ದ ಸ್ಮಾಲ್ ಸೈಜ್ ಆಫ್ ದ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ ಪುಟ್ ಸೈಜ್ ಇರೋದ್ರಿಂದ ಅದು ಸ್ಟೇಬಲ್ ಆಗಿ ಇರುತ್ತೆ. ಜೊತೆಗೆ ದ ಗ್ರೇಟ್ ಸ್ಟ್ರೆಂತ್ ಆಫ್ ದ ಕಾರ್ಬನ್ ಕಾರ್ಬನ್ ಬಾಂಡ್. ಈ ಕಾರ್ಬನ್ ಕಾರ್ಬನ್ ಬಾಂಡ್ ಇದೆಯಲ್ಲ, ಒಂದ್ ಕಾರ್ಬನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್ ಅಟ್ಯಾಚ್ ಮಾಡ್ಕೊಳ್ಳೋದು, ಈ ಬಾಂಡ್ ಇದೆಯಲ್ಲ, ಇಟ್ ಈಸ್ ವೆರಿ ಸ್ಟ್ರಾಂಗ್. ಓಕೆ, ಅಷ್ಟೊಂದು ಈಸಿಯಾಗಿ ನಾವು ಬ್ರೇಕ್ ಮಾಡಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಕ್ಯಾಟನೇಷನ್ ಕಾರ್ಬನ್ ಅಲ್ಲಿ ಮಾತ್ರ ಪಾಸಿಬಲ್ ಟು ದಿಸ್ ಎಕ್ಸ್ಟೆಂಟ್. ಓಕೆ, ಈ ಲೆವೆಲ್ ಕ್ಯಾಟನೇಷನ್, ಈ ಲೆವೆಲ್ ಲಾಂಗ್ ಕಾರ್ಬನ್ ಚೈನ್ಸ್ ಮಾಡಕ್ಕಾಗೋದು ಕಾರ್ಬನ್ ಕೈಯಲ್ಲಿ ಮಾತ್ರ. ಆಲ್ರೈಟ್, ಸೊ ಇದು ವೈ ಕ್ಯಾಟನೇಷನ್ ಇಸ್ ಪಾಸಿಬಲ್.